ಆದೇಶದಂತೆ ನೀರು ಬಿಡೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟ ಹಿನ್ನೆಲೆ ಕಬಿನಿ ಜೊತೆಗೆ ಕೆಆರ್ಎಸ್ನಿಂದಲೂ ಕೂಡ ತಮಿಳುನಾಡಿಗೆ ನೀರು ಹರಿಸಲಾಗ್ತಾ ಇದೆ. ಕಬಿನಿ ಜೊತೆಗೆ ಕೆಆರ್ಎಸ್ನಿಂದಲೂ ತಮಿಳುನಾಡಿಗೆ ನೀರು ಹೋಗ್ತಾ ಇದೆ. ಕಬಿನಿಯಲ್ಲಿ ಒಳಹರಿವು ಕಡಿಮೆ ಆದ ಹಿನ್ನೆಲೆ ಕೆಆರ್ಎಸ್ನಿಂದ ನೀರು ಬಿಡಲಾಗಿದೆ. ಕೆಆರ್ಎಸ್ನಿಂದ 2300 ಕ್ಯೂಸೆಕ್ ನೀರು ಬಿಟ್ಟಿದ್ದಾರೆ ಅಧಿಕಾರಿಗಳು. ಬಿಸಿ ನಾಲೆಗೆ ನೀರು ನಿಲ್ಲಿಸಿ ನದಿಗೆ ನೀರು ಬಿಟ್ಟಿದ್ದಾರೆ. ಕೆಆರ್ಎಸ್ನಿಂದ ತಮಿಳುನಾಡಿಗೆ ನೀರು ಬಿಡ್ತಿಲ್ಲ ಅನ್ನೋ ವಾದ, ಸುಳ್ಳು ಮಾಹಿತಿ ನೀಡಿ ತಮಿಳುನಾಡಿಗೆ ನೀರನ್ನ ಬಿಟ್ಟಂತಹ ಆರೋಪ ಇದೆ. ರೈತರ ದಿಕ್ಕು ತಪ್ಪಿಸಿ ನೀರು ಬಿಡ್ತಿದ್ದಾರೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿರೋದು. ನಿಲ್ಲದ ಕಾವೇರಿ ಕಿಚ್ಚು, ತಮಿಳುನಾಡಿಗೆ ನೀರು ಬಿಡ್ತಾ ಇರೋದನ್ನ ವಿರೋಧಿಸಿ ಪ್ರತಿಭಟನೆ ನಡೆದಿದೆ. ಕೆಆರ್ಎಸ್ನಲ್ಲಿ ಭೂಮಿ ತಾಯಿ ಹೋರಾಟ ಸಮಿತಿ ಪ್ರತಿಭಟನೆ ನಡೆಸಿದೆ. ಮಂಡ್ಯದ ಕಾವೇರಿ ನೀರಾವರಿ ನಿಗಮದ ಮುಂದೆ ಕೂತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೋರಾಟಗಾರರು. ನೀರಾವರಿ ನಿಗಮದ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ್ರು ರೈತರು. ಬೆಂಗಳೂರಿಗೆ ಕುಡಿಯೋದಕ್ಕೆ ಬೇಕಾದ ನೀರಿಗಿಂತ ಜಾಸ್ತಿ ಬೇಡ್ತಾ ಇದ್ದೀರಾ? ನೀರಾವರಿ ನಿಗಮದ ಸಿಬ್ಬಂದಿಯನ್ನ ರೈತರು ತರಾಟೆಗೆ ತೆಗೆದುಕೊಂಡ್ರು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೋಡಕ್ ಬಂದಿದ್ದೀವಿ ಎಲ್ಲವರು ಸರ್. ಇವತ್ತು ಸಂಜೆ 5 ಗಂಟೆಗೆ ಐಸಿಸಿ ಮೀಟಿಂಗ್ ಇದೆ ಬೆಂಗಳೂರಿನಲ್ಲಿ 2000 ಇದೇ ಸದ್ಯಕ್ಕೆ ಸುತ್ತೋಲೆ ಇದೆಯಾ ಸರ್? ಹೌದೌದು, ಖಂಡಿತ. ಅದರಲ್ಲಿ ಇವರೆಲ್ಲ ಮೆಂಬರ್ ಕೂಡ ಎಲ್ಲರೂ ಇದೆ ಸರ್. ನಾನು ಒಂದು ಮಾತಾಡ್ತಿದ್ದೆ 5 ಗಂಟೆ ಫೋನ್ 5 ಗಂಟೆಗೆ ಹೋಗ್ಬೇಕಂತೆ. ಬಹಳ ಪಿಡಬ್ಲ್ಯೂಎಂಎ ಆದೇಶದಂತೆ ನೀರು ಬಿಡೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟ ಹಿನ್ನೆಲೆ ಕಬಿನಿ ಜೊತೆಗೆ ಕೆಆರ್ಎಸ್ನಿಂದಲೂ ಕೂಡ ತಮಿಳುನಾಡಿಗೆ ನೀರು ಹರಿಸಲಾಗ್ತಾ ಇದೆ. ಕಬಿನಿ ಜೊತೆಗೆ ಕೆಆರ್ಎಸ್ನಿಂದಲೂ ತಮಿಳುನಾಡಿಗೆ ನೀರು ಹೋಗ್ತಾ ಇದೆ. ಕಬಿನಿಯಲ್ಲಿ ಒಳಹರಿವು ಕಡಿಮೆ ಆದ ಹಿನ್ನೆಲೆ ಕೆಆರ್ಎಸ್ನಿಂದ ನೀರು ಬಿಡಲಾಗಿದೆ. ಕೆಆರ್ಎಸ್ನಿಂದ 2300 ಕ್ಯೂಸೆಕ್ ನೀರು ಬಿಟ್ಟಿದ್ದಾರೆ ಅಧಿಕಾರಿಗಳು. ಬಿಸಿ ನಾಲೆಗೆ ನೀರು ನಿಲ್ಲಿಸಿ ನದಿಗೆ ನೀರು ಬಿಟ್ಟಿದ್ದಾರೆ. ಕೆಆರ್ಎಸ್ನಿಂದ ತಮಿಳುನಾಡಿಗೆ ನೀರು ಬಿಡ್ತಿಲ್ಲ ಅನ್ನೋ ವಾದ, ಸುಳ್ಳು ಮಾಹಿತಿ ನೀಡಿ ತಮಿಳುನಾಡಿಗೆ ನೀರನ್ನ ಬಿಟ್ಟಂತಹ ಆರೋಪ ಇದೆ. ರೈತರ ದಿಕ್ಕು ತಪ್ಪಿಸಿ ನೀರು ಬಿಡ್ತಿದ್ದಾರೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿರೋದು. ನಿಲ್ಲದ ಕಾವೇರಿ ಕಿಚ್ಚು, ತಮಿಳುನಾಡಿಗೆ ನೀರು ಬಿಡ್ತಾ ಇರೋದನ್ನ ವಿರೋಧಿಸಿ ಪ್ರತಿಭಟನೆ ನಡೆದಿದೆ. ಕೆಆರ್ಎಸ್ನಲ್ಲಿ ಭೂಮಿ ತಾಯಿ ಹೋರಾಟ ಸಮಿತಿ ಪ್ರತಿಭಟನೆ ನಡೆಸಿದೆ. ಮಂಡ್ಯದ ಕಾವೇರಿ ನೀರಾವರಿ ನಿಗಮದ ಮುಂದೆ ಕೂತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೋರಾಟಗಾರರು. ನೀರಾವರಿ ನಿಗಮದ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ್ರು ರೈತರು. ಬೆಂಗಳೂರಿಗೆ ಕುಡಿಯೋದಕ್ಕೆ ಬೇಕಾದ ನೀರಿಗಿಂತ ಜಾಸ್ತಿ ಬೇಡ್ತಾ ಇದ್ದೀರಾ? ನೀರಾವರಿ ನಿಗಮದ ಸಿಬ್ಬಂದಿಯನ್ನ ರೈತರು ತರಾಟೆಗೆ ತೆಗೆದುಕೊಂಡ್ರು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೋಡಕ್ ಬಂದಿದ್ದೀವಿ ಎಲ್ಲವರು ಸರ್. ಇವತ್ತು ಸಂಜೆ 5 ಗಂಟೆಗೆ ಐಸಿಸಿ ಮೀಟಿಂಗ್ ಇದೆ ಬೆಂಗಳೂರಿನಲ್ಲಿ 2000 ಇದೇ ಸದ್ಯಕ್ಕೆ ಸುತ್ತೋಲೆ ಇದೆಯಾ ಸರ್? ಹೌದೌದು, ಖಂಡಿತ. ಅದರಲ್ಲಿ ಇವರೆಲ್ಲ ಮೆಂಬರ್ ಕೂಡ ಎಲ್ಲರೂ ಇದೆ ಸರ್. ನಾನು ಒಂದು ಮಾತಾಡ್ತಿದ್ದೆ 5 ಗಂಟೆ ಫೋನ್ 5 ಗಂಟೆಗೆ ಹೋಗ್ಬೇಕಂತೆ. ಬಹಳ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.